ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಗೊತ್ತಾ ನಿಮಗೆಲ್ಲ. ಇವತ್ತು ಸೆಕೆಂಡ್ ಡೇ ಅಲ್ಲಿ 10 ಮೂಟೆ ಆಗಿದೆ ನೋಡಿ. ಇವತ್ತು ಲೋಡ್ ಜಾಸ್ತಿ ಆಗಿದೆ, ಆದರೆ ಎಕ್ಸ್ಟ್ರಾ ಕೆಲಸದವ್ರು ಬಂದಿದ್ರು. ಇವರು ಹೋಗೋ ಸಮಯ ಆದರೆ 10ನೇ ಮೂಟೆಗೆ ಫುಲ್ ಲೋಡ್ ಆಗೋಕ್ಕೆ ಸ್ವಲ್ಪ ಶಾರ್ಟೇಜ್ ಆಯಿತು. ಅದಕ್ಕೆ ಆ ಶಾರ್ಟೇಜ್ನ ಇವರು ಫಿಲ್ ಮಾಡ್ತಿದ್ದಾರೆ. ಇವರೇ ಹೇಳ್ತಿದ್ದಾರೆ ನಮ್ಮ ನಿನ್ನೆಯಿಂದ ವಿಡಿಯೋ ಮಾಡ್ತಾನೆ ಇದೀಯಾ ಅಂತ. ಇಷ್ಟಪಡ್ತಾರೆ ಕೆಲಸ ಮಾಡೋರನ್ನ. ನಾನು ಅವಾಗ ತೋಟದ ಹತ್ರ ಬಂದಾಗ ಈ ಥರ ಎಲ್ಲ ವೀಡಿಯೋಸ್ ಬರ್ಡ್ಸ್ ಅಂತ ಕ್ಯಾಪ್ಚರ್ ಮಾಡ್ತಿರ್ತೇನೆ ನೋಡಿ. ಇದೆಲ್ಲ ಕೆಲಸ ಸುಮ್ಮನೆ ಯಾರು ವಿಡಿಯೋ ಮಾಡಲ್ಲ, ಇದೆಲ್ಲ ಒಂದು ಮೆಮೊರಿ. ಸೊ ನೆಕ್ಸ್ಟ್ ಇಯರ್ಗೂ ನಾವು ಈ ಥರ ಒಂದು ಬೆಳೆ ಬೆಳೆದಿದ್ವಿ ಅಂತ ಹೇಳ್ಕೊಬೋದು. ವರ್ಷನೂ ನಾವೇನೋ ಒಂದು ಬೆಳೆ ಹೊಸದಾಗಿ ಬೆಳಿತೀವಲ್ವ, ಅದಕ್ಕೆ ಈ ಥರ ವೀಡಿಯೋಸ್ ಎಲ್ಲನೂ ಒಂದು ಮೆಮೊರಿಯಾಗಿ ಇರಲಿ ಅಂತ ಅಷ್ಟೇ. ನೋಡಿ ನನ್ನ ತಮ್ಮ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ. ಅವ್ನ ಮೈ ಬಗ್ಗಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ, ಆದರೆ ನೋಡಿ ಅವಾಗ ಹಿಂಗೆ ಮಾಡ್ತಾನೆ. ಪರವಾಗಿಲ್ಲ, ಅಪ್ರಿಷಿಯೇಟ್ ಮಾಡಬೇಕು. ಆಯಿತು, ಈ ಮೂಟೆ ತುಂಬೋಯ್ತು ಇವಾಗ. 10ನೇ ಮೂಟೆ ಇದು ನಮ್ಮಪ್ಪ ಹೇಳ್ತಿದ್ದಾರೆ ಒಂದು 84 kg ಬರ್ಬೋದು ಅಂತ. ಸ್ವಲ್ಪ ಬೀನ್ಸ್ ಕೆಳಗಡೆ ಬಿದ್ದೋಯ್ತು ಗೈಸ್. ಅದ್ಮೇಲೆ ಒಂದು ಈಪ್ಲಿ ಸೊಪ್ಪು ಹಾಕಿ ಕವರ್ ಮಾಡಿ ಮೂಟೆನ ಒಲಿದ್ದು ಅದಕ್ಕೆ ಎತ್ತಾಕೋದು. ಬಟ್ ಲಾಸ್ಟ್ ಮೂಟೆ ಎಲ್ಲರಿಗೂ ಎಷ್ಟು ಭಾರ ಆಯಿತು ಅಂತಂದ್ರೆ ನೀವೇ ನೋಡಿರಂತೆ. ಎತ್ತಾಕಕ್ಕೆ ಅಷ್ಟೇ ಕಷ್ಟಪಟ್ರು ಎಲ್ಲರೂ 4 ಜನ. ನಾನು ಬರ್ತೀನಿ ಮಾರ್ಕೆಟ್ ಲಾಸ್ಟ್ ಮೂಟೆ. ನಾನು ಬರ್ತೀನಿ ಮಾರ್ಕೆಟ್ಗೆ ಅಂದರೆ ನನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಸುಮ್ಮನೆ ಕಾಮಿಡಿ ಮಾಡ್ಕೊಂಡವ ನನ್ನ ಮಗ. ಅಲ್ಲಿ ಮಾರ್ಕೆಟ್ಗೆ ಹೋಗ್ತಾರೆ. ಮಾರ್ಕೆಟಲ್ಲಿ ಒಂದು 500 kg ಬಂತಂದರೆ ಅದರಲ್ಲಿ 500ಅಲ್ಲಿ 40 kg ಫ್ರೀಯಾಗಿ ನಾವು ಕೊಡಬೇಕು. ಕುರಿಗಳೇ ಹಾಯ್ ಟಾಟಾ ಬಾಯ್ ಹೇಳ್ಬಿಟ್ಟು ಕೋಳಿಗಳಿಗೆ ಈವ್ನಿಂಗಲ್ಲಿ ವಾಕಿಂಗ್ಗೆ ಬಿಟ್ಟಿದ್ರು. ಟಾಟಾ.